ಉದ್ದೇಶಕ್ಕಾಗಿ ಇದು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿ ವರ್ಷ ರಂಜಾನ್ ತಿಂಗಳಲ್ಲಿ ನಮ್ಮ ಹಿಂದೂ ಮುಸ್ಲಿಂ ಒಂದು ಭಾವೈಕ್ಯತೆ ಚೆನ್ನಾಗಿರಬೇಕು ಅಂತ ನಾನು ಪ್ರತಿ ವರ್ಷವೂ ಇವರಿಗೆ ಮಸೀದಿಗೆ ಊಟ ಕೊಡ್ತೀನಿ. ಹೋಳಿಗೆ, ಅನ್ನ, ರಸ ಇದು ಇಷ್ಟು ಕೊಡ್ತಾ ಇರ್ತೀನಿ. ನಾನು ಪ್ರತಿ ವರ್ಷವೂ ನನ್ನ ಪ್ರಾಣ ಇರೋ ತನಕನೂ ಕೊಡ್ತಾ ಇರ್ತೀನಿ. ನಾವು ಇವರು ಯಾವುದೇ ಕಂಟೆ ತಕರಾರು ಗಲಾಟೆ ಇನ್ನೊಂದು ಏನೂ ಇರೋದಿಲ್ಲ. ನನಗೇನಂದರೆ ಇವ್ರಿಗೆ ಈ ಥರ ಇದು ಮಾಡ್ಕೊಂಡು ಹೋಗಬೇಕು, ಸೇವೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅಷ್ಟೇ ವಿನಃ ಯಾವುದೇ ನನಗೆ ಇನ್ನೊಂದು ಏನೂ ಬೇಕಾಗಿಲ್ಲ. ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ತಮ್ಮ ಎಲ್ಲರೂ ಒಂದು ಸೇವೆ ಮಾಡಬೇಕು ಅನ್ನೋದು ನಮ್ಮ ಇದು. ಪ್ರತಿ ವರ್ಷ ನಾನು ಈ ಸಾರಿ ಹೋಳಿಗೆ, ಹೆಸರುಬೇಳೆ, ಅನ್ನ ಇದು ಮಾಡ್ತೀನಿ. ಇನ್ನೊಂದು ಸಾರಿ ಬಿರಿಯಾನಿ ಇಂಥದ್ದು ಕೊಡ್ತಾಯಿದ್ದೆ. ಈ ಸಾರಿ ಇದನ್ನು ನಾನು ಇದು ಕೊಡ್ತಾಯಿದ್ದೀನಿ. ಎಲ್ಲ ಉಪವಾಸ ಇರೋರಿಗೆ ನೀವು ಮಸೀದಿಯಲ್ಲಿ ಇರೋರಿಗೆ ಇಲ್ಲಿ ಹಂಚ್ಬಿಟ್ಟು ನಿಮ್ಮ ಹಳ್ಳಿಯಲ್ಲಿ ಮಾಡಿಸ್ಕೊಟ್ಬಿಟ್ಟು ನಾವು ಬರ್ತೀವಿ ಅಷ್ಟೇ. ದೇವರು ಎಲ್ರಿಗೂ ಇದೇ ರೀತಿ ಎಲ್ರಿಗೂ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ. ಹಿಂದೂ ಮುಸ್ಲಿಂ ಹಿಂಗೆ ಇರಬೇಕು. ಹಿಂದೂ ಮುಸ್ಲಿಂ ಜಗಳ ಆಡೋದು ಬೇಡ. ಅವ್ರ ಮಸೀದಿಗೆ ನಾವು ಭಕ್ತಿಯಿಂದ ಬೇಡ್ಕೊತೀವಿ, ಅವರೂ ಬರ್ತಾರೆ, ಬೇಡ್ಕೊತಾರೆ, ಪ್ರಸಾದ ತಗೊಳ್ತಾರೆ, ನಾವು ಹೋಗ್ತೀವಿ. ಅವ್ರ ಮನೆಯಲ್ಲಿ ಊಟ ಮಾಡ್ತೀವಿ, ಅವರು ನಮ್ಮ ಮನೆಯಲ್ಲಿ ಊಟ ಮಾಡ್ತೀವಿ. ಇಷ್ಟೇ. ನಮಗೆ ಅವ್ರಿಗೆ ಏನು ವೈಮನಸ್ಸು ಇಲ್ಲ. ಮನುಷ್ಯ ಜಾತಿಯಲ್ಲಿ ಹುಟ್ಟಿದ ಮೇಲೆ ಹೌದು, ಮನುಷ್ಯನ ಒಂದೇ ಜಾತಿ ಮನುಷ್ಯನ ಒಂದೇ ಜಾತಿ. ಹೌದು, ಹೌದು. ಮನುಷ್ಯನ ಅದರಲ್ಲಿ ಜಾತಿಗಳು ಇದಿರ್ಬೋದು ಅಷ್ಟೇ, ಇರ್ತದೆ. ಎಲ್ಲ ಒಂದೇ ಇರೋದೇ ಒಂದೇ. ತಮ್ಮ ಕಷ್ಟ ಸುಖಗಳು ನೀವು ಹಂಚ್ಕೊಳ್ತೀರಾ, ಅವರು ನಿಮ್ಮ ಹತ್ರ ಹಂಚ್ಕೊಳ್ತಾರೆ. ಅವ್ರಿಗೇನಾದರೂ ಕಷ್ಟ ಬಂದರೆ ಅವರು ಹಂಚ್ಕೊಳ್ತಾರೆ, ನನ್ನ ಕಷ್ಟ ಬಂದರೆ ನಾನು ಹಂಚ್ಕೊಳ್ತೀನಿ. ನಾನು ಅಂದ್ಬಿಟ್ಟಲ್ಲ, ನನಗೆ ಸೊಂಟ ಏನು ಗೊತ್ತಾಗಲ್ಲ, ನಡೆಯೋಕ್ಕೆ ಗೊತ್ತಾಗಲ್ಲ. ನನ್ನ ಕಷ್ಟಾರ್ಜಿತದಲ್ಲಿ ಆಟೋ ಓಡಿಸ್ತೀನಿ, ಕಾರ್ ಓಡಿಸ್ತೀನಿ. ಆ ಇದರಲ್ಲಿ ನನ್ನ ಕಷ್ಟಾರ್ಜಿತದಲ್ಲೇ ಅವ್ರಿಗೆ ನಾನು ನಿಮ್ಮ ಕೈಲಾದಷ್ಟು ಸಹಾಯ ಓಡಿಸೋದು ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಅವ್ರು ಯಾವುದೇ ಒಂದು ಇದು ಕೇಳಿ, ಒಬ್ಬರು ಮದುವೆಗೆ ಬರ್ತಾರೆ, ಮದುವೆ ಮಾಡ್ಬೇಕಂತಾರೆ, ಅವ್ರಿಗೆ ಒಂದು ಅಕ್ಕಿ ಕೊಡ್ಸೋದಾಗಲಿ, ಒಂದು ಎಣ್ಣೆ ಕೊಡ್ಸೋದಾಗಲಿ, ಬೆಲ್ಲ ನಾನು ಮಾಡ್ತೀನಿ. ನಾನು ಪ್ರಾಣ ಇರೋ ತನಕ ನಾನು ಇವ್ರಿಗೆ ಸೇವೆ ಮಾಡ್ಕೊಂಡೇ ಇರ್ತೀನಿ. ನಮ್ಮ ಕಡೆಯಿಂದ ಲೊಕೇಶನ್ಗೆ ಥ್ಯಾಂಕ್ ಯು. ನಿಮ್ಮ ಹೆಸರು ಏನು ಸರ್? ಚನ್ನಕೃಷ್ಣಪ್ಪ, ಚನ್ನಕೃಷ್ಣ ಅಧ್ಯಕ್ಷರು, ಬೆನ್ನೂರಿಗೆ. ಇವ್ರಿಗೆ ಆಯುಷು ಆರೋಗ್ಯ ಕೊಟ್ಟು 100 ವರ್ಷ ಇನ್ನು ಕಾಪಾಡ್ಕೊಂಡು ಬರಲಿ, ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಅಂತ ಎಲ್ಲರೂ ಹಾರೈಸಲಿ. ಮಗ ಏನು ಬೇಡ, ಇನ್ನೊಂದು ಎಲ್ಲ ಚೆನ್ನಾಗಿರ್ಲಿ, 100 ವರ್ಷ ಇನ್ನು ಇದೇ ಥರ ನಡ್ಕೊಂಡು ಹೋಗ್ಲಿ ಅಂತ ಎಲ್ಲರೂ ಅವರು ಹಿಂದೂ ಮುಸ್ಲಿಂ ಎಲ್ಲ ಹಾರೈಕೆ ಮಾಡಿ ಅವ್ರಿಗೆ ಆಶೀರ್ವಾದ